ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ಹೇ ಕಿರಿಕ್ ಎದಳ ಮೇಲೆ ಇಲ್ಲಿ ನೋಡೋ, ಇಲ್ಲಿ ಯಾವನೊಬ್ಬ ವಿಡಿಯೋ ಮಾಡಿ ಫುಲ್ ವೈರಲ್ ಆಗ್ಬಿಟ್ಟವನೆ. ನೋಡೋ ಇಲ್ಲಿ ಫುಲ್ಲು 7 ಮಿಲಿಯನ್ ನೋಡೈತೆ. ಯಾರು ಗುರು ಇದು ಎಲ್ಲ ನಂದು ನನ್ ಗೋಪಾಲ. ಸರಿ ಬನ್ನಿ ನೋಡೋಣ. ಮಗ ನಾವು ಇದೇ ತರ ಒಂದು ವಿಡಿಯೋ ಮಾಡಿ ಫುಲ್ ವೈರಲ್ ಆಗೋಣ. ಇಲ್ಲ ಅಣ್ಣ, ನಾವು ಇದಕ್ಕೆ ಆಪೋಸಿಟ್ ಆಗಿ ಮಾಡ್ಬಿಟ್ಟು ಇನ್ನ ವೈರಲ್ ಮಾಡೋಣ ಹಿಂಗೆ ಅಂತ ನಾನು ಹೇಳ್ತೀನಿ. ಬನ್ನಿ. ನನಗೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಡೋಂಟ್ ಕಮ್ ಟು ಟೆಂಪಲ್ಸ್. ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ಪ್ರೌಡ್ ಟು ಸೇ ದ್ಯಾಟ್ ಧರ್ಮಸ್ಥಳ ನನ್ನ ಜೀವನ. ಏನೋ ಮಗ ಹಿಂಗ್ ಮಾಡ್ತಿದ್ಯಾ ನೋಡಿ ಇವಾಗ ನಾನು ಹೆಂಗ್ ವೈರಲ್ ಆಗ್ತೀನಿ ಅಂತ ವಿಡಿಯೋದಲ್ಲಿ. ಸಮೀರ್ ಅಂತ ಹೇಳ್ತಾ ಇದ್ರಿ, ಏನ್ ಮಾತಾಡಿದ ಸಮೀರ್? ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದಾನ ಅವನು. ಹಿಂದೂಗಳದ್ದು ಅಲ್ಲ ಅಂತ ಹೇಳಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಇಂತ ಸಮೀರನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಿ ನೀವು. ಶ್ಯಾಮ ನೀವು. ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದ್ದೆ. ನನ್ನ ಅಕ್ಕನ ನಾನು ಆ ಫೋಟೋದನ್ನ ನೋಡಿದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಒಂದೇ ಒಂದು ಪ್ರಶ್ನೆ, ನಿನ್ನ ಮನೆ ಹೆಣ್ಣು ಮಗಳಿಗೆ ನಿನ್ನ ಮಗಳು, ನಿನ್ನ ತಂಗಿನೋ ಹೆಂಡತಿನೋ ತಾಯಿಗೋ ಯಾವನಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ, ನಾನು ಹಿಂದೂ, ಅವನು ಅತ್ಯಾಚಾರ ಮಾಡಿದವನು ಹಿಂದೂ, ಹೋಗ್ಲಿ ಬಿಡು ಅಂತೇಳಿ ಸುಮ್ನೆ ಬಿಡ್ತೀಯ ನಾಲಾಯಕ್? ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿಲ್ವಾ? ನಾವ್ ಏನ್ ಲೇ ಕಿರಿಕ್ ಯಾಕೋ ಹಿಂಗ್ ಕೂತ್ಕೊಂಡಿದ್ಯಾ? ಫುಲ್ಲು ವಿಡಿಯೋ ಉಲ್ಟಾ ಆಗೋಯ್ತಾಣ. ಎಲ್ಲ ಕಮೆಂಟ್ಸ್ ಅಲ್ಲಿ ಬಾಯಿಗೆ ಬರಂಗ್ ಬೈತಾ ಇದಾರೆ ಗುರು, ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಏನ್ ಮಾಡ್ತೀಯ ಇವಾಗ? ಓಡ್ಬಿಟ್ಟು ಓಡಾಗದೆ. ಹೇ ಕಿರಿಕ್ ದೊಡ್ಡವ್ರು ಕಾಲ್ ಮಾಡಿದಾರೆ. ಹಲೋ, ಹೇಳಿ ಸರ್. ಅಯ್ಯೋ ಸರ್, ಅದು ವಿಡಿಯೋ ಮಾಡಿ ನಾನು ಅದು ಎಲ್ಲ ಉಲ್ಟಾ ಆಗ್ಬಿಟ್ಟು ನನ್ಗೆ ಇವಾಗ್ಲೇನೆ ಚಡ್ಡಿ ಹರಿದು ಹೋಗ್ತಾ ಇದೆ. ಇಲ್ಲ ಸರ್, ನಮ್ಮ ಅಪ್ರಾಣಿಗೆ ಇನ್ನೊಂದ್ಸಲ ವಿಡಿಯೋ ಮಾಡಕ್ ಹೋಗಲ್ಲ ನಾನು. ಇನ್ನೊಂದು ವಿಡಿಯೋ ಮಾಡ್ಬೇಕಾ ಸರ್? ಒಬ್ನೇ ಮಾಡಿದ್ರೆ ತೊಂದರೆ ಆಗ್ಬಿಡುತ್ತೆ. ನನ್ನ ಜೊತೆ ಒಬ್ಬ ಇದ್ದಾನೆ, ನನ್ನ ಚಡ್ಡಿ ದೋಸ್ತು, ಅವನು ಜೊತೆ ಹಾಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಸೇರಿ ಮಾಡ್ಬಿಡ್ತೀವಿ ಬಿಡಿ. ಸರಿ ಮಾಡೋಣ. ಕೆಲವು ವರ್ಷದ ಹಿಂದೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಬೇಕು ಅಂತ ಹೇಳಿ ಅವನ ಧರ್ಮದ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ಳುವಂತಹ ಒಂದು ದರ್ಗಾಗೆ ಹೋಗ್ತಾನೆ. ಒಬ್ಬರನ್ನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನ ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾರೆ. ಅಲ್ಲಿಗೆ ಕರೆಸ್ಕೊಂಡು ಈ ಜಾಗದಲ್ಲಿ 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ನಿನ್ನ ರಾಜ್ಯದ ಮಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಲವ್ ಜಿಹಾದ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬಾ ಅಲರ್ಟ್ ಆಗಿದ್ದಾರೆ. ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ. ವಿರುದ್ಧ ಬಿದ್ದರೆ ಅಂತ ಹೇಳಿ ಭಯ ಪಡ್ತಾನೆ. ಆಗ ನಿಂತ್ಕೋತಾರೆ, ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಭಯ ಕೊಟ್ಟು ಕಳಿಸ್ತಾರೆ. ಬಹಳ ಧೈರ್ಯ ಮಾಡಿ ಆಲ್ರೆಡಿ ಧರ್ಮಸ್ಥಳ, ನಾನು ನಿಮ್ಮ ಕಿರಿಕೀರ್ತಿ, ಗುಂಡಿಯನ್ನ ನಾವೇ ತೋಡ್ಕೊಂಡು ಇನ್ಯಾರಿಗೂ ಜೈಕಾರ ಹಾಕುವ ಭರದಲ್ಲಿ ನಮ್ಮನ್ನು ನಾವು ಕಳ್ಕೋತಾ ಇದ್ದೀವಿ. ಯಾಕಂದ್ರೆ AI ವಿಡಿಯೋ ಮಾಡಿ ಆಗಿರಬಹುದು ಅಂಡ್ 3 ಕಾಸಿನ ಮರ್ಯಾದೆ ಕೊಡದೆ ತನಗಿಷ್ಟ ಬಂದ ಹಾಗೆ ಮೆರೆಯುವ, ತಲೆಯಲ್ಲಿ ಸಗಣಿ ಹಿಡ್ಕೊಂಡವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಗ ಇಲ್ಲಿ ನೋಡಿ, ದೊಡ್ಡವ್ರ ಹತ್ರ ಇವಾಗ ಕಾಲ್ ಬಂದಿತ್ತು. ಇಬ್ರು ಸೇರಿ ಒಂದು ವಿಡಿಯೋ ಮಾಡ್ಬೇಕಂತೆ, ಒಳ್ಳೆ ಪೇಮೆಂಟ್ ಸಿಗುತ್ತೆ, ಹೋಗ್ ಬರೋಣ. ಏನಂತೀಯ? ಮಾಡೋಣ ಬಾ ಹೋಗೋಣ. ಹುಟ್ಟಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ. ನಿನ್ನ ಹುಟ್ಟನ್ನೇ ನಾನು ಕ್ವಶನ್ ಮಾಡ್ತೀನಿ. ನಕಲಿ ದೇವಮಾನವ ಏನ್ ಮಾಡಬೇಕು? ದಂಗೆ ಹೇಳ್ಬೇಕು, ಸುಮ್ಮನೆ ಕೂತ್ಕೊಬಾರ್ದು. ರಕ್ತ ಕುದೀತಾ ಇದೆ. ಯಾವ ರಕ್ತ ನಿಂದು? ನಿನ್ ಯಾವ ರಕ್ತ? ನಿನ್ಗೊಬ್ಬನಿಗೆ ರಕ್ತ ಇರೋದು, ನಿನ್ನ ಅಪ್ಪಂದ್ರಿಗೆ ಮಾತ್ರ ರಕ್ತ ಇರೋದು. ಸಿ ಇಂಟೆನ್ಷನ್ ಬಿಹೈಂಡ್ ಇಟ್ ಐ ಆಮ್ ಸೇಯಿಂಗ್. ನಾನು ಹೇಳ್ತಾ ಇರೋದು ಇಂಟೆನ್ಷನ್ ಬಿಹೈಂಡ್ ಇಟ್. ಏನು ಪ್ರೂವ್ ಆಯ್ತಾ ದಂಗೆ ಹೇಳಲಿಕ್ಕೆ?
ಏನು ತಿಮರೋಡಿ ನಿನ್ನ ಅಪ್ಪನ? ಮೇಡಮ್ ನಾನು ಎಲ್ಲ ಹೇಳ್ತೀನಿ, ನಾನು ಸತ್ಯ ಹೇಳ್ತೀನಿ. ವಸಂತ್, ನಾನು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಹಂಗೆ ಅನ್ಯಾಯ ಮೇಡಮ್. ಏನ್ ಮಗ ಇದು ಮಾಡಿ ವಿಡಿಯೋ ಎಲ್ಲ ಊಟ ಆಗೋಯ್ತು. ಅಯ್ಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಂಗ್ ಬೈತಾ ಇದಾರೆ. ನಿನ್ಗಾರ ಅದಾಯ್ತು, ನಮ್ಗೆ ಇನ್ನೂ ಪೇಮೆಂಟೇ ಬಂದಿಲ್ಲ ಗುರು. ಪೇಮೆಂಟಾ? ಇದಕ್ಕೆ ನಾನಿಲ್ದೆ ಈ ಕತೆ ಮುಂದೆ ಹೋಗುತ್ತಾ?